ಆಲ್ರೆಡಿ ಥಂಬ್ನೇಲ್ನಲ್ಲಿ ನೋಡಿದಿರಿ ಯಾವ ರೀತಿ ಒಳಗೊಂಡಿದೆ ಈ ವಿಷಯ. ಅತಿ ಹೆಚ್ಚು ಬಾರಿ ಕೇಳಲಾಗಿರುವಂಥ ಪ್ರಶ್ನೆಗಳು ನೋಡಿಕೊಳ್ಳೋಣ. ಸೊ ಪ್ರತಿಯೊಬ್ಬರು ಸ್ಕಿಪ್ ಮಾಡದೆ ವಿಡಿಯೋ ಪೂರ್ತಿಯಾಗಿ ನೋಡಿಕೊಳ್ಳಿ. ಇಷ್ಟ ಆದರೆ ತಪ್ಪದೆ ಪ್ರತಿಯೊಬ್ಬರು ಲೈಕ್ ಮೂಲಕ ನಮಗೆ ಪ್ರೋತ್ಸಾಹ ನೀಡಿದೆ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ನಲ್ಲಿ ಮಾಹಿತಿ ತಿಳಿಸ್ಬೋದು. ಸೊ ಟೈಮ್ ವೇಸ್ಟ್ ಮಾಡದೆ ವಿಡಿಯೋ ಪ್ರಾರಂಭಿಸೋಣ. ಆಲ್ರೆಡಿ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಮೊದಲನೇ ಪ್ರಶ್ನೆ, ಚೆನ್ನೈನಿಗೆ ತನ್ನ ಕಾಯಕವನ್ನು ಹೇಗೆ ಮಾಡುತ್ತಿದ್ದನು? ಕಾಡಿನಲ್ಲಿ ಜಾನಕಿ ಏನನ್ನು ಕಾಣಲು ಬಯಸಿದಳು? ಕನಕದಾಸರು ತಲ್ಲಣಿಸಿದರು ಮನವೇ ಎನ್ನಲು ಕಾರಣ ಏನು? ಸರಸ್ವತಿ ಸಚಿವ ಮಂಡಲವನ್ನು ಕುರಿತು ಬರೆಯಿರಿ. ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆಗಳು ಆಗಿರುತ್ತದೆ. ರಾಗಿ ಮುದ್ದೆ ಯಾವ ಬಗೆಯ ಸಾರುಗಳ ಜೊತೆ ಸೇರಿ ಅಂತ ರಸಾನುಭವ ಸೃಷ್ಟಿಸುತ್ತದೆ, ವಿವರಿಸಿ. ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ. ಅನಾಥ ಬಾಲಕರಾಶ್ರಮವನ್ನು ಶಾಸ್ತ್ರಿ ಮಾಸ್ತರು ಹೇಗೆ ಪ್ರಾರಂಭಿಸಿದರು? ಅದರ ಉದ್ದೇಶ ಏನು? ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ ಆಗಿದೆ. ಹುಲಿಂದ ಪಾರಾಗಲು ನಾಪಿತ ಕಲ್ಪಿಸಿದ ಕಥೆ ಯಾವುದು? ಭೋಳೆಶಂಕರ ಮತ್ತು ಅವನ ಅಣ್ಣಂದಿರನ್ನು ಭಾಗವತರು ಹೇಗೆ ಪರಿಚಯಿಸುತ್ತಾರೆ? ರಾಜಕುಮಾರಿಗೆ ಹೊಟ್ಟೆ ನೋವು ಪ್ರಸಂಗದಿಂದ ಭೋಳೆಶಂಕರಿಗೆ ರಾಜನಾದ ಕಥೆಯನ್ನು ತಿಳಿಸಿ. ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ. ಯುದ್ಧ ಮಾಡಲು ಸೈನಿಕರು ಏಕೆ ನಿರಾಕರಿಸುತ್ತಾರೆ? ಅಲ್ಲಂ ಪ್ರಭುವಿನ ಅಂಕಿತನಾಮ ಯಾವುದು? ಇದು ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ನಲ್ಲಿ ಕೇಳಲಾಗುತ್ತೆ. ಗೌತಮನ ತಂದೆ ತಾಯಿ ಹೆಸರೇನು? ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತದೆ. ನೆಕ್ಸ್ಟ್ ಪ್ರಶ್ನೆ, ಕರ್ಣನ ಜನ್ಮ ರಹಸ್ಯವನ್ನು ಯಾರು ಅರಿತಿದ್ದರು? ಇದು ಕೂಡ ಅತಿ ಹೆಚ್ಚು ಬಾರಿ ಕೇಳಿರುವಂಥ ಪ್ರಶ್ನೆ. ಸೀತೆಯನ್ನು ಕಾಡಿನಲ್ಲಿ ಪ್ರಾಣಿಗಳು ಹೇಗೆ ಉಪಚರಿಸಿದವು? ಸಿಡಲು ಗುಡುಗುಗಳನ್ನು ಕಳುಹಿಸುವ ಎಂದು ಮಹಾದೇವ ಯಾರನ್ನು ಕೇಳುತ್ತಾನೆ? ಹೊಟ್ಟೆಯೊಳಗಿನ ಮಗು ಯಾವ ವರವನ್ನು ಬೇಡುತ್ತಿದೆ? ಚಿತ್ತಾಭಸ್ಮವಾದದ್ದು ಯಾವುದು ಮತ್ತು ಎಲ್ಲಿ? ನೇಪಾಳದ ವೈಮಾನಿಕ ಸಾರಿಗೆ ವ್ಯವಸ್ಥೆ ಹೇಗಿದೆ? ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ. ರಂಗರಾವ್ ಸಮಾಧಿಯ ಮೇಲೆ ಬರೆದ ಹೇಳಿಕೆ ಯಾವುದು? ಅಪರಿಚಿತ ಬಳಿ ಗುಣ ಯಾವುದು? ನಮ್ಮ ಆರೋಗ್ಯದ ಮೇಲೆ ವಿದೇಶಿ ಹೋಟೆಲ್ ನಡೆಸಿದ ದಾಳಿಗಳೇನು? ಬೆಟ್ಟದ ಮೇಲಿನ ದೇವತೆಯು ಭೋಳೆಶಂಕರನ ಅಣ್ಣಂದಿ ಅತ್ತೆಯರಿಗೆ ಹೇಗೆ ಕಾಣಿಸುತ್ತದೆ? ಸೈತಾನು 3 ಪಿಶಾಚಿಗಳನ್ನು ಭೂಲೋಕಕ್ಕೆ ಕಳಿಸಿದ್ದು ಏಕೆ? ಕೋಡಂಗಿಯು ತಾನು ಬೆಳಗ್ಗೆಯಿಂದ ಏನೇನು ಕೆಲಸ ಮಾಡಿದನೆಂದು ಹೇಳುತ್ತಾನೆ? ಪಿಶಾಚಿಗಳು ಯಾವುದರಿಂದ ನಾಣ್ಯ ಹಾಗೂ ಸಿಪಾಯಿಗಳನ್ನು ಮಾಡಿಕೊಡುತ್ತವೆ? ಭೋಳೆಶಂಕರ ಏನೆಂದು ಡಂಗರು ಸಾರಿಸುತ್ತಾನೆ? ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತದೆ. ಫಸ್ಟ್ PUC ಕನ್ನಡ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳು ಯಾವ ರೀತಿ ಒಳಗೊಂಡಿದೆ ಮಾಹಿತಿ ತಿಳಿಸಿಕೊಟ್ಟಿದ್ದೀನಿ. ಇಷ್ಟ ಆದರೆ ಲೈಕ್ ಕೂಡ ಮಾಡಿ, ಶೇರ್ ಕೂಡ ಮಾಡಿ. ಹಾಗೆ ಈ PDF ಲಿಂಕ್ ಬೇಕಂದರೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ. ಯಾವುದೇ ರೀತಿ ಚಾರ್ಜಸ್ ಇಲ್ಲ, ಫ್ರೀ ಆಗಿ ಕೊಡ್ತಾ ಇದ್ದೀನಿ. ಪ್ರತಿಯೊಬ್ಬರು ಡೌನ್ಲೋಡ್ ಮಾಡಿಕೊಳ್ಳಿ. ಸೊ ಎಲ್ಲರೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.